ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ತರಗತಿಯಲ್ಲಿ ನಾವು ದೂರದರ್ಶನದ ಬಗ್ಗೆ ನೋಡೋಣ. ನಾವು ಈ ಸಂವಹನವನ್ನು ಅಧ್ಯಯನದಲ್ಲಿ ದೂರದರ್ಶನದ ಬಗ್ಗೆ, ಟೆಲಿವಿಷನ್ ಬಗ್ಗೆ ನಾವು ಹಿಂದಿನ ಸ್ಲೈಡಲ್ಲಿ ಈ ಮೊದಲೇ ಒಂದು ಪೇಜನ್ನು ಹೇಳಿದ್ದೇನೆ. ಇಲ್ಲಿ ಇನ್ನೊಮ್ಮೆ ನೋಡೋಣ. ಇದನ್ನು ಭಾರತದಲ್ಲಿ 15 ಸೆಪ್ಟೆಂಬರ್ 1959ರಂದು ಆಕಾಶವಾಣಿ ಭವನದಲ್ಲಿ, ಯಾವ ಭವನದಲ್ಲಿ? ಆಕಾಶವಾಣಿ ಭವನ ದೆಹಲಿಯಲ್ಲಿ ಪ್ರಥಮವಾಗಿ ದೂರದರ್ಶನವನ್ನು ಪ್ರಸಾರ ಮಾಡಲಾಯಿತು. ನೆಕ್ಸ್ಟ್ ಏನಿದೆ, 1965ರಲ್ಲಿ ಏರ್ದ ಭಾಗವಾಗಿ ದೂರದರ್ಶನವನ್ನು ಸಾರ್ವತ್ರಿಕವಾಗಿ ಪ್ರಸಾರ ಮಾಡಲಾಯಿತು. ಯಾವ ಭಾಗವಾಗಿ? ಏರ್ದ ಒಂದು ಭಾಗವಾಗಿ ಯಾವುದು? ದೂರದರ್ಶನ ಅನ್ನುವುದು 1965ರಲ್ಲಿ. 1972ರಲ್ಲಿ ದೂರದರ್ಶನವನ್ನು ರೇಡಿಯೋದಿಂದ ಪ್ರತ್ಯೇಕಿಸಲಾಯಿತು. 1972ರಲ್ಲಿ ಏನು ಮಾಡ್ತಾರೆ ಅಂದರೆ ದೂರದರ್ಶನವನ್ನು, ಟೆಲಿವಿಷನನ್ನು ರೇಡಿಯೋದಿಂದ ಪ್ರತ್ಯೇಕಿಸಲಾಯಿತು. 1982ರಲ್ಲಿ ಭಾರತೀಯ ಮಾರುಕಟ್ಟೆಯಾದ ಕಲರ್ ಟಿವಿ ಮೊದಲು ಕಲರ್ ಟಿವಿಗಳನ್ನು ನೋಡ್ತಿದ್ವಿ, ಪರಿಚಯಿಸಿದ ಸಂದರ್ಭದಲ್ಲಿ ರಾಷ್ಟ್ರವ್ಯಾಪ್ತಿ ದೂರದರ್ಶನವನ್ನು ಪ್ರಸಾರ ಮಾಡಲಾಯಿತು. ನೆಕ್ಸ್ಟ್ ಏನಿದೆ, ಭಾರತದ ಮೊದಲ ನ್ಯಾಷನಲ್ ಚಾನಲ್, ಭಾರತದ ಮೊದಲ ಯಾವುದು? ನ್ಯಾಷನಲ್ ಚಾನಲ್ ದೂರದರ್ಶನ ಸರ್ಕಾರಿ ಸ್ವಾಮ್ಯದ ಒಂದು ಚಾನಲ್ ಆಗಿದೆ. ಯಾವ ಸ್ವಾಮ್ಯದ? ಸರ್ಕಾರದ ಒಂದು ಚಾನಲ್ ಆಗಿರುವಂಥದ್ದು ಯಾವುದು? ದೂರದರ್ಶನ ಅನ್ನುವುದು. ಭಾರತದ ಮೊದಲ ಪ್ರೈವೇಟ್ ಚಾನಲ್ ಯಾವುದಪ್ಪ ಅಂದರೆ ಅದು ಎಸಿಯಂಟ್. ಇಲ್ಲಿ ನೋಡ್ಬೋದು, ಭಾರತದ ಮೊದಲ ಪ್ರೈವೇಟ್ ಚಾನಲ್ ಯಾವುದು? ಎಸಿಯಂಟ್ ಆಗಿದೆ. 1991ರಲ್ಲಿ ಮಾನ್ಯ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದರು. ಎಷ್ಟರಲ್ಲಿ? 1991ರ ಸಂದರ್ಭದಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ಬ್ರಾಡ್ಕಾಸ್ಟಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರುವುದರ ಜೊತೆಗೆ ಖಾಸಗಿ ಚಾನೆಲ್ಗಳ ಒಂದು ಆರಂಭ ಹಾಗೂ ಭಾರತೀಯ ಮಾರುಕಟ್ಟೆಗೆ ಪಾಶ್ಚಿಮಾತ್ಯ ಚಾನೆಲ್ಗಳ ಒಂದು ಪ್ರವೇಶ ಆಯಿತು. ಯಾರಿದ್ದರು ಪ್ರಧಾನಮಂತ್ರಿ? 1991ರಲ್ಲಿ PV ನರಸಿಂಹರಾವ್ ಅವರು. ಇವರು ಪ್ರಧಾನಮಂತ್ರಿ ಇದ್ದಾಗ ಏನು ಮಾಡ್ತಾರೆ ಅಂದರೆ ಬ್ರಾಡ್ಕಾಸ್ಟಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಖಾಸಗಿ ಚಾನೆಲ್ಗಳಾಗಿರ್ಬೋದು ಮತ್ತು ಭಾರತೀಯ ಮಾರುಕಟ್ಟೆ ಒಂದು ಪಾಶ್ಚಿಮಾತ್ಯ ಚಾನೆಲ್ಗಳನ್ನು ಪ್ರವೇಶಿಸಲಾಯಿತು. ನೋಡ್ರಲ್ಲಿ, ಪ್ರಸ್ತುತ ಭಾರತದಲ್ಲಿ 5 ಟೆಲಿವಿಷನ್ಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಅನ್ನು ನೋಡೋಣ. ಇಲ್ಲಿ ಟೆಲಿವಿಷನ್ ಅಂತ ಟೈಪ್ಗಳನ್ನು ನೋಡ್ಬೋದು. ಟೆಲಿವಿಷನ್ ಅಂತ 5 ಒಂದು ಭಾಗಗಳನ್ನು ನೋಡ್ತೀವಿ. ಏನಿದೆ? ಮೊದಲೇ ಒಂದು ಭಾಗ ಒಂದು ಉಚಿತ ಆಗಿರ್ಬೋದು, ಬ್ರಾಡ್ಕಾಸ್ಟಿಂಗ್ ಅಥವಾ ಓವರ್ ದ ಏರ್ ಆಗಿರುವಂಥದ್ದು, ಒಂದು ಕೇಬಲ್ ಆಗಿರ್ಬೋದು, ಹಣ ಪಾವತಿಸುವ ಒಂದು ನೆಕ್ಸ್ಟ್ ವಿಧ, ಒಂದು ಹಣ ಪಾವತಿಸುವ ಸ್ಯಾಟಲೈಟ್ ಅಂತ ಕರಿತೀವಿ. ನೋಡ್ರಲ್ಲಿ, IP TV ಅಂತ ಹಣದ ಪಾವತಿಸುವ, ಫ್ರೀ ಟು ಏರ್ ಅಂದರೆ ಉಚಿತ ಆಗಿರುವಂಥದ್ದು. ಈ ರೀತಿ ನಾವು 5 ವಿಧಗಳನ್ನು ನೋಡ್ತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಬ್ರಾಡ್ಕಾಸ್ಟ್ ಟೆಲಿವಿಷನ್ ನೋಡ್ಬೋದು. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮೂಲಕ ಪ್ರಸಾರ ಭಾರತೀಯ ಒಂದು ಕಾರ್ಪೊರೇಷನ್ನ ಮಾಲೀಕತ್ವದ ದೂರದರ್ಶನ ಚಾನೆಲ್ಗಳ ಒಂದು ಉಚಿತ ಒಂದು ಪ್ರಸಾರವನ್ನು ಒಳಗೊಂಡಿದೆ. ಇನ್ನು ನೆಕ್ಸ್ಟ್ ಒಂದೇನಿದೆ, FTA ಅಂದರೆ ಏನು? ಫ್ರೀ ಟು ಏರ್ ಆಗಿರುವಂಥ ಟೆಲಿವಿಷನ್ ನೋಡ್ಬೋದು. ಯಾವುದೇ ಒಂದು ಸಂಸ್ಥೆಯ ಮೂಲಕ ಪ್ರಸಾರವಾಗಿರುವ ಒಂದು ಉಚಿತ ಪ್ರಸಾರವನ್ನು ಒಳಗೊಂಡಿರುವಂಥದ್ದು. ಯಾವುದೇ ಒಂದು ಸಂಸ್ಥೆ ಏನು ಮಾಡುತ್ತೆ? ಉಚಿತವಾಗಿ ಒಂದು ಪ್ರಸಾರವನ್ನು ಒಳಗೊಂಡಿರುವಂಥದ್ದು. ನೆಕ್ಸ್ಟ್ ನೋಡ್ರಿ, ಕೇಬಲ್ ಟೆಲಿವಿಷನ್ ನೋಡ್ಬೋದು. ಕೇಬಲ್ ಟೆಲಿವಿಷನ್ನ ಅಂದರೆ ಹಣದ ಒಂದು ಪಾವತಿಸುವ ಅಂತ ಕರಿತೀವಿ. ಇಲ್ಲಿ ಕೇಬಲ್ ಆಪರೇಟರ್ಗಳ ಮೂಲಕ ಒಂದು ನಿರ್ದಿಷ್ಟ ಮೊತ್ತದ ಒಂದು ಪಾವತಿಸಬೇಕಾದ ಒಂದು ಚಾನೆಲ್ಗಳನ್ನು ಒಂದು ಪ್ರಸಾರ ಮಾಡುವಂಥದ್ದು. ಅದೇ ರೀತಿ ಸ್ಯಾಟಲೈಟ್ ಟೆಲಿವಿಷನ್ ನೋಡ್ಬೋದು. ಇಸ್ರೋದ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳ ಸ್ಯಾಟಲೈಟ್ಗಳ ಒಂದು ಮೂಲಕ STB ಅಂತ ಕರಿತೀವಿ, ಸೆಟ್ ಟಾಪ್ ಬಾಕ್ಸ್ ಅಂತ. ಸೆಟ್ ಬಾಕ್ಸ್ ಅಂದರೆ ಇಲ್ಲಿ ನೋಡ್ರಲ್ಲಿ, ನಿಮ್ಮ ಟಿವಿಗಳಿಗೆ ಅಳವಡಿಸ್ತಾ ಇದ್ರಲ್ಲ ಮೊದಲು, ಸೆಟ್ ಬಾಕ್ಸ್ ಅಂತ ಕರಿತಿದ್ದೆ, ಸೆಟ್ ಬಾಕ್ಸ್ ಅಂತ. ಇಲ್ಲಿ STB ಅಂತ ಕರಿತೀವಿ, ಸೆಟ್ ಟಾಪ್ ಬಾಕ್ಸ್ನ ಸಹಾಯದಿಂದ ಮನೆಗಳಿಗೆ ನೇರವಾಗಿ ಪ್ರಸಾರವಾಗುವಂಥ ಚಾನೆಲ್ಗಳನ್ನು ಒಳಗೊಂಡಿದೆ. ಇದಕ್ಕೆ DTH ಅಥವಾ 2DH ಅಂತ ಕರಿತೀವಿ, D2H ಅಂತ ಎಂಬ ಹೆಸರು ಇದೆ. ಇಲ್ಲಿ ಇವು ಭಾರತದ ಮೊದಲ ಒಂದು ಸ್ಯಾಟಲೈಟ್ ಟಿವಿ ಆಗಿರುವಂಥದ್ದು. ಯಾವ ಟಿವಿ ಯಾವುದು? ಸ್ಯಾಟಲೈಟ್ ಟಿವಿ ಯಾವುದು? ಡಿಶ್ ಟಿವಿ ಅನ್ನುವುದು ಭಾರತದ ಮೊದಲು ಸ್ಯಾಟಲೈಟ್ ಟಿವಿ ಆಗಿದೆ. 2012ರಲ್ಲಿದ್ದಂತೆ ಭಾರತದಲ್ಲಿ 823 ಸ್ಯಾಟಲೈಟ್ ಟಿವಿಗಳ ಚಾನೆಲ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ಏನಿದೆ, ಭಾರತದಲ್ಲಿ DTH ಸೇವೆಗಳನ್ನು 2004ರಲ್ಲಿ ಆರಂಭಿಸಲಾಯಿತು. ಯಾವ ಸೇವೆಗಳನ್ನು? DTH ಸೇವೆಗಳನ್ನು 2004ರಲ್ಲಿ ಆರಂಭಿಸಲಾಯಿತು. ಇನ್ನು ನೆಕ್ಸ್ಟ್ ಏನಿದೆ ನೋಡ್ರಲ್ಲಿ, ಮತ್ತೊಂದು ವಿಧ IPTV ಅಂತ, ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಲ್ಲಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್
ಇರುವ ಒಂದು ಶಹರದಲ್ಲಿ ಅಥವಾ ಇಂಟರ್ನೆಟ್ ಮೂಲಕ ಒಂದು ಪ್ರಸಾರ ಮಾಡುವ ಒಂದು ಚಾನೆಲ್ಗಳನ್ನು ಒಳಗೊಂಡಿರುವಂಥದ್ದು. ಇದು IPTV ಅಂತ ಆಗಿರುವಂಥದ್ದು. ನೆಕ್ಸ್ಟ್ ನೋಡ್ರಿ, ಟಿವಿ ಕಾರ್ಯಕ್ರಮವನ್ನು ಬಿತ್ತರಿಸುವ ಒಂದು ಬಳಸುವ ವಿಧಾನಗಳನ್ನು ನೋಡ್ರಿ. ಏನಿದೆ NTSC ಅಂದರೆ ಇಲ್ಲಿ ನ್ಯಾಷನಲ್ ಟೆಲಿವಿಷನ್ ಒಂದು ಸಿಸ್ಟಮ್ ಆಗಿರುವಂಥದ್ದು. ಯಾವುದು? ನ್ಯಾಷನಲ್ ಟಿವಿ ಒಂದು ಟೆಲಿವಿಷನ್ ಸಿಸ್ಟಮ್ ಆಗಿರುವಂಥದ್ದು. ಸೆಕೆಂಡ್ ಅಂತಂದ ಇದೆ ಇಲ್ಲಿ ನೋಡ್ರಿ, SCCAM ಅನ್ನು ಸಿಕ್ವೆನ್ಷಿಯಲ್ ಕಲರ್ ಟಿವಿ ವಿತ್ ಮೆಮೊರಿ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ನೋಡೋದು PL ಅಥವಾ SCCAM ಅಂತ ಫೇಸ್ ಅಲ್ಟರ್ನೇಟಿಂಗ್ ಲೈನ್ ಅಂತ ಕರಿತೀವಿ. ಪ್ರಸ್ತುತ ಭಾರತದಲ್ಲಿ ಇದು ಬಳಕೆಯಲ್ಲಿರುವಂಥದ್ದು. ಯಾವುದು? PL ಅಥವಾ SCCAM ಅಂತ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಸುದ್ದಿ ಸಂಸ್ಥೆ ನ್ಯೂಸ್ ಏಜೆನ್ಸಿ ಅಂತ ಕರಿತೀವಿ. ಇದರಲ್ಲಿ ವಿವಿಧ ನ್ಯೂಸ್ ಪೇಪರ್, ಮ್ಯಾಗಝಿನ್, ರೇಡಿಯೋ ಅಥವಾ ಟಿವಿ ಚಾನೆಲ್ಗಳ ಒಂದು ಸುದ್ದಿ ಅಥವಾ ನ್ಯೂಸ್ ತಲುಪಿಸುವ ಒಂದು ಉದ್ದೇಶದಿಂದ ಸ್ಥಾಪಿಸಿದ ಒಂದು ಪತ್ರಕರ್ತರ ಒಂದು ಸಂಘಟನೆಗೆ ಏನಂತ ಕರಿತೀವಿ? ನ್ಯೂಸ್ ಏಜೆನ್ಸಿ ಅಥವಾ ಸುದ್ದಿ ಸಂಸ್ಥೆ ಅಂತ ಕರಿತೀವಿ. ಇಲ್ಲಿ ಸುದ್ದಿ ಸಂಸ್ಥೆ ಅಂದರೆ ಏನು? ಒಂದು ನ್ಯೂಸ್ ಪೇಪರ್ ಆಗಿರ್ತೈತಿ, ಒಂದು ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾಗಝಿನ್ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ಟಿವಿ ಚಾನೆಲ್ಗಳಾಗಿರ್ಬೋದು, ಈ ರೀತಿ ಒಂದು ತಲುಪಿಸುವಂಥ ಒಂದು ಉದ್ದೇಶಗಳನ್ನು ಹೊಂದಿರುವಂಥದ್ದು ಯಾವುದು ಕರಿತೀವಿ ನಾವು? ಸುದ್ದಿ ಸಂಸ್ಥೆ ಅಥವಾ ನ್ಯೂಸ್ ಏಜೆನ್ಸಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ಬೋದು, ನ್ಯೂಸ್ ಏಜೆನ್ಸಿಗಳಿಗೆ ವೈರ್ ಸರ್ವಿಸ್, ನ್ಯೂಸ್ ಸರ್ವಿಸ್ ಎಂಬ ಹೆಸರು ಇದೆ. ಇಲ್ಲಿ ನೋಡಲಿ, ನ್ಯೂಸ್ ಏಜೆನ್ಸಿಗೆ ಏನಂತ ಕರಿತೀವಿ? ವೈರ್ ಸರ್ವಿಸ್ ಆಗಿರ್ಬೋದು, ನ್ಯೂ ವೈರ್ ಅಂತ ಕರಿತೀವಿ, ನ್ಯೂಸ್ ವೈರ್ ಅಂತ ಕರಿತೀವಿ, ನ್ಯೂಸ್ ಸರ್ವಿಸ್ ಎಂಬ ಹೆಸರುಗಳನ್ನು ಕರಿತೀವಿ. ನ್ಯೂಸ್ ಏಜೆನ್ಸಿಗಳು ತಯಾರಿಸಿದ ಒಂದು ಆರ್ಟಿಕಲ್ಗಳನ್ನು ಇತರ ಸಂಘಟನೆಗಳು ಯಥಾವತ್ತಾಗಿ ಅಥವಾ ಅಲ್ಪ ಬದಲಾವಣೆಗಳೊಂದಿಗೆ ಪ್ರಕಟಿಸಬಹುದು. ಕೆಲವೊಮ್ಮೆ ನ್ಯೂಸ್ ಏಜೆನ್ಸಿಗಳು ತಮ್ಮ ಆರ್ಟಿಕಲ್ಗಳನ್ನು ಮಾರಾಟ ಮಾಡಬಹುದು. ಈಗ ಪ್ರತಿಯೊಬ್ಬರು ಟೀಚರ್ಸ್ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಆರ್ಟಿಕಲ್ಗಳನ್ನು ಬರೋದು ನಾವು ಪೇಪರಿಗೆ ಸಬ್ಮಿಟ್ ಮಾಡಬೇಕು. ಅಂದರೆ ಚಾನಲ್ಗಳಿಗೆ ಒಂದು ಸಬ್ಮಿಟ್ ಮಾಡಿದರೆ ನೀವು ಒಂದು ಆರ್ಟಿಕಲ್ ಬರೆದರೆ ಒಂದು ಅಂತ ಇದು ಮಾಡ್ತಾರೆ. ಎಷ್ಟು ಆರ್ಟಿಕಲ್ಗಳನ್ನು ಬರೀತಾರಲ್ಲ ನಿಮಗೆ ಕೌಂಟ್ ಆಗ್ತಾ ಹೋಗ್ತಾರೆ. ನಿಮ್ಮ ಒಂದು ಆರ್ಟಿಕಲ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರೀಬೇಕು ನಾವು ಆರ್ಟಿಕಲ್ಗಳನ್ನಂತ. ಇನ್ನು ನೆಕ್ಸ್ಟ್ ನೋಡ್ರಿ, 1910ರಲ್ಲಿ ಸ್ಥಾಪಿಸಿದ PTI ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಇದು ಭಾರತದ ಒಂದು ಅತಿ ದೊಡ್ಡದೊಂದು ಸಂಸ್ಥೆಯಾಗಿದೆ, ಸುದ್ದಿ ಸಂಸ್ಥೆಯಾಗಿದೆ. ಯಾವುದು? PTI ಪ್ರೆಸ್ ಟ್ರಸ್ಟ್ ಆಫ್ ದ ಇಂಡಿಯಾ ಆಗಿರುವಂಥ 1835ರಲ್ಲಿ ಜಗತ್ತಿನ ಮೊದಲ ಒಂದು ಸುದ್ದಿ ಸಂಸ್ಥೆ AFP ಅಂತ ಆರಂಭಿಸಲ್ಪಟ್ಟಿದೆ. AFPಯನ್ನು ಏಜೆನ್ಸ್ ಆಫ್ ದ ಫ್ರಾನ್ಸ್ ಪ್ರೆಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ 1851ರಲ್ಲಿ ಸ್ಥಾಪಿಸಿದ ರಿಟರ್ನ್ ಈಗಿನ ಒಂದು ಜಗತ್ತಿನ ಅತಿ ದೊಡ್ಡ ಸುದ್ದಿ ಸಂಸ್ಥೆಯಾಗಿದೆ, ನ್ಯೂ ಏಜೆನ್ಸಿ ಅಂತ ಆಗಿದೆ. ಇಲ್ಲಿ ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಥಾಮ್ಸನ್ ರಿಟರ್ನ್ಸ್ ಅಂತ ನೋಡ್ಬೋದು. ಇಲ್ಲಿ ಇದರ ಒಂದು ಇಂಡಸ್ಟ್ರಿ ಯಾವಪ್ಪ ಅಂದರೆ ನ್ಯೂ ಏಜೆನ್ಸಿ ಆಗಿರುವಂಥದ್ದು. ಇಲ್ಲಿ ಸ್ಥಾಪನೆ ಯಾವಾಗತ್ತೆ ಅಂದರೆ ಅಕ್ಟೋಬರ್ 1851ರಲ್ಲಿ. ಇಲ್ಲಿ ಇದರ ಒಂದು ಸ್ಥಾಪಕ ಪೋಲ್ ಜಾಲಿಸ್ ಆಫ್ ದ ರಿಟರ್ನ್ ಅಂತ ಕರಿತೀವಿ. ಇಲ್ಲಿ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಇದರ ಒಂದು ನ್ಯೂಯಾರ್ಕ್ ಆಗಿರ್ಬೋದು, ಯುನೈಟೆಡ್ ಸ್ಟೇಟ್ ಆಗಿರುವಂಥದ್ದು. ಇಲ್ಲಿ ಒಂದು ಫೌಂಡರ್ ಕಂಪ್ನಿ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು, ರಿಟರ್ನ್ಸ್ ಗ್ರೂಪ್ ಪ್ಲೇಸ್ ಅಂತ ಇದೆ. ಓನರ್ ಯಾರಪ್ಪ ಅಂದರೆ ಥಾಮ್ಸನ್ ರಿಟರ್ನ್ ಅಂತ ಇದೆ. ಇಲ್ಲಿ ವೆಬ್ಸೈಟನ್ನು ನೋಡ್ಬೋದು. ಅದೇ ರೀತಿ ನೆಕ್ಸ್ಟ್ ನೋಡ್ರಲ್ಲಿ PTIನ ಪ್ರೆಸ್ ಟ್ರಸ್ಟ್ ಇಂಡಿಯಾ ಅಂತ ಇದೆ. ಇಲ್ಲಿ ಇದರ ಓಲ್ಡ್ ನೇಮ್ ಏನಾಗಿತ್ತು ಅಂದರೆ API ಅಂತ ಕರಿತೀವಿ, ಅಸೋಸಿಯೇಟೆಡ್ ಪ್ರೆಸ್ ಆಫ್ ಇಂಡಿಯಾ ಅಂತ ಕರಿತಿದ್ದೀವಿ. ಇದರ ಒಂದು ಇಂಡಸ್ಟ್ರಿಯನ್ನು ನ್ಯೂ ಏಜೆನ್ಸಿ ಆಗಿರುವಂಥ ಇದು ಸಹಿತ ನ್ಯೂ ಏಜೆನ್ಸಿ. ಇದು ಒಂದು ಸ್ಥಾಪನೆ 1910ರಲ್ಲಿ. ಇದರ ಒಂದು ಸ್ಥಾಪಕ ಯಾರಪ್ಪ ಅಂದರೆ KC ರಾಯ್ ಅಂತ ಇದ್ದವ್ರೆ. ಇದರ ಹೆಡ್ ಕ್ವಾರ್ಟರ್ ಯಾವುದು? ಡೆಲ್ಲಿ ಆಗಿರುವಂಥದ್ದು. ಇದರ ಒಂದು ಚೇರ್ಮನ್ ಯಾರು? L ಲಕ್ಷ್ಮೀಪತಿ ಆಗಿರುವಂಥದ್ದು. ಇಲ್ಲಿ ವೆಬ್ಸೈಟನ್ನು ನೋಡ್ಬೋದು. ಇದರ ಲ್ಯಾಂಗ್ವೇಜ್ ಯಾವುದು? ಹಿಂದಿ ಮತ್ತು ಇಂಗ್ಲೀಷ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ರಲ್ಲಿ UNI ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದರ ಒಂದು ಇಂಡಸ್ಟ್ರಿ ನ್ಯೂ ಏಜೆನ್ಸಿ ಆಗಿರುವಂಥದ್ದು. ಇದರ ಒಂದು ಸ್ಥಾಪನೆ 21 ಮಾರ್ಚ್ 1961ರಲ್ಲಿ. ಇದರ ಒಂದು ಲ್ಯಾಂಗ್ವೇಜ್ ಯಾವುವು? ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, 3 ರೀತಿಯ ಒಂದು ಲ್ಯಾಂಗ್ವೇಜ್ಗಳನ್ನು ಹೊಂದಿದೆ. ಇದರ ಹೆಡ್ ಕ್ವಾರ್ಟರ್ ಯಾವುದು? ಡೆಲ್ಲಿಯಲ್ಲಿ, ನ್ಯೂ ಡೆಲ್ಲಿ. ಇದರ ಒಂದು ಅಚೀವ್ಮೆಂಟನ್ನು ನೋಡ್ಬೋದು. ಫಸ್ಟ್ ಇಂಡಿಯಾ ನ್ಯೂಸ್ ಏಜೆನ್ಸೀಸ್ ಟು ಸರ್ವ್ ಅಬ್ರಾಡ್ ಇನ್ 1981 ಆಗಿರುವಂಥದ್ದು. ಜರ್ನಲಿಸ್ಟನ್ನು ನೋಡ್ಬೋದು. ಇಲ್ಲಿ ಕುಲದೀಪ್ ನಾಯರ್ ಆಗಿರುವಂಥದ್ದು, P ಸೈಂತ್ ಆಗಿರುವಂಥದ್ದು, ಅಲೋಕ್ ತೋಮಾರ್ ಆಗಿರುವಂಥದ್ದು.
ಮಧುಕರ್ ಉಪಾಧ್ಯಾಯ ಆಗಿರುವಂಥದ್ದು. ಈ ರೀತಿಯ ಒಂದು 4 ಜನ ಒಂದು ಜರ್ನಲಿಸ್ಟ್ಗಳನ್ನು ನೋಡ್ತೀವಿ. ಅದೇ ರೀತಿ ಇಲ್ಲಿ PCI ಅಂತ ನೋಡ್ಬೋದು, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಇದರ ಒಂದು ಇಂಡಸ್ಟ್ರಿ ಪ್ರೆಸ್ ಆಗಿರುವಂಥದ್ದು, ಅಂದರೆ ಮೀಡಿಯಾ. ಅದೇ ರೀತಿ ಇದು ಆರ್ಗನೈಸೇಷನ್ ಗೌರ್ಮೆಂಟ್ ಒಂದು ಸರ್ಕಾರದ ಒಂದು ಪ್ರೆಸ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಏನಿದೆ, ಇದರ ಒಂದು ನಿಕ್ ನೇಮ್ ಏನಿದೆ, ವಾಚ್ ಡಾಗ್ ಆಫ್ ಪಬ್ಲಿಕ್ ಇಂಟರ್ನೆಟ್ ಅಂತ ಕರಿತೀವಿ. ಇನ್ನು ರಿಕ್ವೈರ್ಮೆಂಟ್ ಆಫ್ ವಾಯ್ ಇಲ್ಲಿ ನೋಡಲಿ ಫಸ್ಟ್ ಪ್ರೆಸ್ ಕಮಿಷನ್ 1954 ಆಗಿರುವಂಥದ್ದು. ಎಸ್ಟೆಡ್ ಅಂದರೆ ಇದನ್ನು 4 ಜುಲೈ 1966ರಲ್ಲಿ. ಇಲ್ಲಿ ಫಂಕ್ಷನ್ ಆ್ಯಕ್ಟ್ ಅಂದರೆ ಪ್ರೆಸ್ ಕೌನ್ಸಿಲ್ ಆ್ಯಕ್ಟ್ 1978ರಲ್ಲಿ ಇದರ ಒಂದು ಫಂಕ್ಷನಿಂಗ್ ಆ್ಯಕ್ಟ್ ಅಂತ ಕರಿತೀವಿ. ಇಲ್ಲಿ ಹೆಡ್ ಕ್ವಾರ್ಟರ್ ಎಲ್ಲಿದೆ, ನ್ಯೂ ದೆಹಲಿ ಆಗಿರುವಂಥದ್ದು. ಟೋಟಲ್ ಮೆಂಬರ್ಸ್ ಎಷ್ಟಿದ್ದಾರೆ, 28 ಮೆಂಬರನ್ನು ಇಲ್ಲಿ PCIಗೆ ನೋಡ್ಬೋದು, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಲ್ಲಿ. ಇದರ ಒಂದು ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಹಿಂದಿ ಆಗಿರುವಂಥದ್ದು. ಇಲ್ಲಿ ಅಬ್ಜೆಕ್ಟಿವ್ ಇದನ್ನು ನೋಡ್ಬೋದು, ಟು ಸೆಪರೇಟ್ ಆಫ್ ದ ಫ್ರೀಡಮ್ ಆಫ್ ದ ಪ್ರೆಸ್ ಆಗಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ TRP ಅಂತ ನೋಡ್ಬೋದು, ಇಲ್ಲಿ ಟಾರ್ಗೆಟ್ ಅಂತಲೂ ಕರೀತಾರೆ ಅಥವಾ ಟೋಟಲ್ ರೇಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಇಲ್ಲಿ GRP ಅಂತ ಗ್ರಾಸ್ ರೇಟಿಂಗ್ ಪಾಯಿಂಟ್ ಅಂತ ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಅಡ್ವರ್ಟೈಸಿಂಗ್ ನೋಡ್ಬೋದು. ಕ್ಷೇತ್ರದಲ್ಲಿ ನಿರ್ದಿಷ್ಟ ಒಂದು ಕಾರ್ಯಕ್ರಮ ಜಾಹೀರಾತು ಎಷ್ಟು ಜನರಿಗೆ ತಲುಪಿದೆ ಎಂಬುದು ತಾಂತ್ರಿಕವಾಗಿ ಪ್ರತಿನಿಧಿಸುವ ಒಂದು ಮೌಲ್ಯ ಅಂತಂದು ಇದು ಪ್ರತಿ ವಾರದಂತೆ ಲೆಕ್ಕಿಸಲಾಗಿರುವಂಥದ್ದು. ಈ ರೀತಿ ನಾವು ಒಂದು UNI ಯುನೈಟೆಡ್ ನ್ಯೂಸ್ ಆಫ್ ದ ಇಂಡಿಯಾ ಅಂತ ಮತ್ತು PCI ನೋಡ್ಬೋದು. ನೆಕ್ಸ್ಟ್ ಏನಿದೆ, ಇಲ್ಲಿ ಟರ್ಮ್ಸ್ ರಿಟರ್ನ್ಸ್ ಆಗಿದೆ, PTI ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ ನೋಡ್ಬೋದು. ಇನ್ನು ನೆಕ್ಸ್ಟ್ ನೋಡೋಣ, ಇಲ್ಲಿ ಸುದ್ದಿ ಪತ್ರಿಕೆಗಳನ್ನು ನೋಡ್ಬೋದು, ನ್ಯೂಸ್ ಪೇಪರನ್ನು. ಭಾರತದಲ್ಲಿ ಮೊದಲು ಸುದ್ದಿ ಪತ್ರಿಕೆಯು ದ ಬೆಂಗಾಲ್ ಗೆಜೆಟನ್ನು 1780ರಲ್ಲಿ ಜೇಮ್ಸ್ ಆಗಸ್ಟ್ ಹಿಕ್ಕಿ ಅವರು ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಏನಿದೆ, ಪ್ರಸ್ತುತ ಈಗಲೂ ಮುದ್ರಣದಲ್ಲಿರುವ ಒಂದು ಏಷ್ಯಾದ ಅತ್ಯಂತ ಹಳೆಯ ಒಂದು ಪತ್ರಿಕೆ ಯಾವುದಪ್ಪ ಅಂದರೆ ಗುಜರಾತಿ ಭಾಷೆಯಲ್ಲಿ ಬಾಂಬೆ ಸಮಾಚಾರವನ್ನು 1822ರಲ್ಲಿ ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ನೋಡ್ಬೋದು, 1838ರಲ್ಲಿ ಬೆನ್ನೆತ್ ಕುಲೆಮೆನ್ ಆ್ಯಂಡ್ ಕಂಪ್ನಿ ಅಂತ ನೋಡ್ಬೋದು, ದ ಬಾಂಬೆ ಟೈಮ್ಸ್ ಆ್ಯಂಡ್ ಜರ್ನಲ್ ಆಫ್ ದ ಕಾಮರ್ಸ್ ಎಂಬ ಹೆಸರಿನಿಂದ ಟೈಮ್ಸ್ ಆಫ್ ಇಂಡಿಯಾ ಎಂಬವನ್ನು ಆರಂಭಿಸಲಾಯಿತು. ಹಿಂದಿ ಭಾಷೆಯಲ್ಲಿ ದೈನಿಕ ಜಾಗರಣ ಭಾರತದಲ್ಲಿ ಅತಿ ಹೆಚ್ಚು ಓದುಗರನ್ನು ನೋಡ್ಬೋದು. ಇಲ್ಲಿ ಎಷ್ಟು ಜನರನ್ನು, ಇಲ್ಲಿ 1,63,70,000 ಜನರು ಈ ಒಂದು ಪತ್ರಿಕೆಯನ್ನು ಓದ್ತಾರೆ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ಟೈಮ್ಸ್ ಆಫ್ ಇಂಡಿಯಾನ ಭಾರತದಲ್ಲಿ ಅತಿ ಹೆಚ್ಚು ಓದುಗರನ್ನು ನೋಡ್ಬೋದು. ಅದೇ ರೀತಿ ಭಾರತದಲ್ಲಿ ಹಿಂದಿಯನ್ನು ಹೊರತುಪಡಿಸಿ ಮಲಯಾಳ ಭಾಷೆಯಲ್ಲಿ ಮಲಯಾಳ ಮನೋರಮ ಎಂಬ ಪತ್ರಿಕೆಯನ್ನು ಹೆಚ್ಚು ಓದುಗರನ್ನು ಹೊಂದಿರುವಂಥದ್ದು. ಕರ್ನಾಟಕದಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನು ಓದುಗರನ್ನು ಹೊಂದಿ ಸ್ಥಾನದಲ್ಲಿದೆ, ಮೊದಲ ಸ್ಥಾನದಲ್ಲಿದೆ. ಅಂದರೆ ಕರ್ನಾಟಕ ಒಂದು ವಿಜಯದಲ್ಲಿ, ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಒಂದು ಪತ್ರಿಕೆಯನ್ನು ಓದ್ತಾರೆ, ವಿಜಯ ಕರ್ನಾಟಕ ಪೇಪರನ್ನು. ಭಾರತದಲ್ಲಿ ಪ್ರಸ್ತುತ 70,000ಕ್ಕಿಂತ ಅಧಿಕ ಹೆಚ್ಚು ದಿನಪತ್ರಿಕೆಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ಬೋದು, ಭಾರತದ ಒಂದು ಚಲನಚಿತ್ರವನ್ನು ನೋಡೋದು, ಭಾರತೀಯ ಒಂದು ಇಂಡಿಯನ್ ಸಿನಿಮಾಗಳನ್ನು. ಇಲ್ಲಿ 1913ರಲ್ಲಿ ಮರಾಠಿ ಭಾಷೆಯಲ್ಲಿ ತಯಾರಿಸಿದ ಮೂಕಚಿತ್ರ ರಾಜ ಹರಿಶ್ಚಂದ್ರ ನೋಡ್ಬೋದು. ಇಲ್ಲಿ ಭಾರತದ ಒಂದು ಮೊದಲ ಚಲನಚಿತ್ರವಾಗಿದೆ. ಯಾವ ಚಲನಚಿತ್ರ? ರಾಜ ಹರಿಶ್ಚಂದ್ರ ಅನ್ನೋದು ಮೊದಲ ಚಲನಚಿತ್ರ. ಯಾವ ಭಾಷೆಯಲ್ಲಿ? ಮರಾಠಿ ಭಾಷೆಯಲ್ಲಿ 1913ರಲ್ಲಿ. ಭಾರತದ ಮೊದಲ ಮೂಕ ಚಲನಚಿತ್ರವನ್ನು ತಯಾರಿಸಿದ ಪ್ರೊಡಕ್ಟರ್ ಅಥವಾ ತಯಾರಿಸಿದ ಯಾರು? ದಾದಾ ಸಾಹೇಬ್ ಫಾಲ್ಕೆ ಅವರು ಭಾರತೀಯ ಚಲನಚಿತ್ರ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ದಾದಾ ಸಾಹೇಬ್ ಫಾಲ್ಕೆ ಅವರನ್ನು ಭಾರತೀಯ ಚಲನಚಿತ್ರದ ಒಂದು ಪಿತಾಮಹರನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ಬೋದು, 1931ರಲ್ಲಿ ಅರದೇಶಿ ಇರಾನಿಯವರು ಅಲಂ ಏರ್ ಭಾರತದಲ್ಲಿ ಮೊದಲ ಒಂದು ಟಾಲ್ಕಿಂಗ್ ಫಿಲ್ಮ್ ಆಗಿರುವಂಥದ್ದು. ಎಷ್ಟರಲ್ಲಿ? 1931ರಲ್ಲಿ. ನೆಕ್ಸ್ಟ್ ಏನಿದೆ, ಭಾರತದ ಒಂದು ಆಂಧ್ರ ಪ್ರದೇಶದ ಚೈತರ್ ವಿ ನಾಗೇರವರು ಭಾರತದ ಒಂದು ಫಸ್ಟ್ ಮಲ್ಟಿಪ್ಲೇಯಿಂಗ್ ಫಿಲ್ಮ್ ಆ್ಯಕ್ಟರ್ ಅಂತ, ಇಲ್ಲಿ ಸಿಂಗರ್, ಮ್ಯೂಸಿಕ್, ಕಂಪ್ಯೂಟರ್, ಪ್ರೊಡಕ್ಟರ್ ಹಾಗೂ ಡೈರೆಕ್ಟರ್ ಅಂತ ನೋಡ್ತೀವಿ. ಇಲ್ಲಿ ನೋಡ್ಬೋದು, ಚೈತರ್ ವಿ ನಾಗೇರವರಿಗೆ ಭಾರತೀಯ ಒಂದು ಮಾಧ್ಯಮದ ಪೋಲ್ ಮುನಿ ಎಂದು ಕರೆಯುವರು. ಭಾರತದಲ್ಲಿ ಪ್ರಸ್ತುತ ವರ್ಷಕ್ಕೆ 1000 ಒಂದು ಚಲನಚಿತ್ರಗಳು ತಯಾರಾಗುತ್ತವೆ. ಇದರಿಂದ ಭಾರತವು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರಾಡಕ್ಟ್ ಅಂತ ಅಥವಾ ಫಿಲ್ಮ್ ಎಂದು ಹೆಸರುವಾಸಿಯಾಗಿದೆ. ಭಾರತೀಯ ಒಂದು ಸಿನಿಮಾಗಳಲ್ಲಿ ಪ್ರಕಾರಗಳನ್ನು ನೋಡ್ಬೋದು. ನಾವು 2 ರೀತಿಯ ಒಂದು ಪ್ರಕಾರಗಳನ್ನು ನೋಡ್ತೀವಿ. ಫಸ್ಟ್ ಯಾವುದು ಅಂದರೆ
ಮಸಾಲ ಒಂದು ಸಿನಿಮಾ ಆಗಿರುವಂಥದ್ದು, ಪ್ಯಾರಲಲ್ ಒಂದು ಸಿನಿಮಾ ಆಗಿರುವಂಥದ್ದು. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಸಾಲ ಸಿನಿಮಾನ ನೋಡ್ಬೋದು. ಆ್ಯಕ್ಷನ್ ಅಥವಾ ಕಾಮಿಡಿ ಅಥವಾ ಡ್ರಾಮಾ, ರೊಮ್ಯಾನ್ಸ್ ಮುಂತಾದ ಒಂದು ಮಿಶ್ರಣವನ್ನು ಒಳಗೊಂಡಿರುವಂಥದ್ದು ಯಾವುದು? ಮಸಾಲ ಒಂದು ಅಂದರೆ ಮಿಕ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಸಿನಿಮಾವನ್ನು ನೋಡ್ಬೋದು. ವಾಸ್ತವಿಕ ಒಂದು ನೆಲೆಗಟ್ಟಿನ ಮೇಲೆ ರೂಪಿತವಾದ ಒಂದು ಸಾಮಾಜಿಕ ರಾಜಕೀಯ ಪ್ರಸ್ತುತ ವಿದ್ಯಮಾನಗಳನ್ನು ಪ್ರತಿನಿಧಿಸುವ ಒಂದು ವರ್ತಮಾನದ ಒಂದು ಚಲನಚಿತ್ರ. ಇವುಗಳಿಗೆ ನಾವು ಆರ್ಟ್ ಸಿನಿಮಾಗಳ ಅಥವಾ ಪ್ಯಾರಲಲ್ ಸಿನಿಮಾ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ CBFC ಅನ್ನು ನೋಡ್ಬೋದು. CBFC ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಟ್. ಇದರ ಒಂದು ಸ್ಥಾಪನೆ 1952ರಲ್ಲಿ. ಇದು ಗೌರ್ಮೆಂಟ್ ಏಜೆನ್ಸಿ ಆಗಿರುವಂಥದ್ದು. ಇದು ಒಂದು ಫಿಲ್ಮ್ಗಳ ಒಂದು ಮೂವಿಗಳ ಒಂದು ಇದನ್ನಾಗಿರುವಂಥದ್ದು. ಇಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈ ಒಳಗೆ ಇದೆ. ಇದರ ಲೀಲಾ ಒಂದು ಸಮನ್ ರವರು ಚೇರ್ಪರ್ಸನ್ ಆಗಿರುವಂಥದ್ದು. ಇಲ್ಲಿ ನೆಕ್ಸ್ಟ್ ನೋಡ್ಬೋದು. ಚೇರ್ಪರ್ಸನ್ ಯಾರಪ್ಪ ಅಂದರೆ ಲೀಲಾ ಸಮನ್ ರವರು. ಇಲ್ಲಿ ಪೇರೆಂಟ್ ಆರ್ಗನೈಸೇಷನ್ ಯಾರಿದ್ದಾರೆ? ಮಿನಿಸ್ಟ್ರಿ ಆಫ್ ದ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆಗಿರುವಂಥದ್ದು. ನೆಕ್ಸ್ಟ್ ಏನಿದೆ ನೋಡ್ರಲ್ಲಿ, ಇವು ಅಂದರೆ ಯೂನಿವರ್ಸಲ್ ಅಂತ ಕರಿತೀವಿ. ಇವೇ ಅಂದರೆ ಪೇರೆಂಟ್ ಗೈಡೆನ್ಸ್ ಆಗಿರುವಂಥದ್ದು. ಏನಂದರೆ ಅಡಲ್ಟ್ ಓನ್ಲಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೋಡ್ಬೋದು. ಎಸ್ ಅಂದರೆ ರಿಸ್ಟ್ರಿಕ್ಟೆಡ್ ಎನಿ ಆಫ್ ದ ಸ್ಪೆಷಲ್ ಕ್ಲಾಸ್ ಆಫ್ ದ ಪರ್ಸನ್ ಆಗಿರುವಂಥದ್ದು. UA ಮತ್ತು ಎಸ್ ಸರ್ಟಿಫಿಕೇಟ್ಗಳ ಒಂದು ವೇರ್ ಇಂಟ್ರೊಡ್ಯೂಸ್ ಇನ್ 1980 ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ TV ಚಾನೆಲ್ಗಳನ್ನು ನೋಡ್ಬೋದು. ಲೋಗೋವನ್ನು ನೋಡ್ಬೋದು. ಮೊದಲು TV9 ಅನ್ನು ನೋಡೋಣ. ಮೊದಲು ಇಲ್ಲಿ 3 ರೀತಿಯ ನೋಡೋಣ. ಮೊದಲು ಒಂದು ಚಾನಲನ್ನು TV9 ಅನ್ನು ನೋಡೋಣ. TV9 ಇದು ಸ್ಥಾಪನೆ 2004ರಲ್ಲಿ ಆಯಿತು. ಇದರ ಒಂದು ಸ್ಥಾಪಕರು ಯಾರಪ್ಪ ಅಂದರೆ ರವಿ ಪ್ರಕಾಶ್ ಅಂತ ನೋಡ್ತೀವಿ. ಅದೇ ರೀತಿ ಜನಶ್ರೀ ಒಂದು ಚಾನಲನ್ನು ನೋಡ್ಬೋದು. TV ಚಾನಲನ್ನು ಜನಶ್ರೀ TV ಚಾನಲಲ್ಲಿ ಇದು 18 ಫೆಬ್ರವರಿ 2011ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇಲ್ಲಿ ಸಂಜೀವ್ ವಿ ಬೆಟಗೇರಿ ಅವರು ಸ್ಥಾಪಿಸ್ತಾರೆ. ಅದೇ ರೀತಿ ನೆಕ್ಸ್ಟ್ ಸುವರ್ಣ ನ್ಯೂಸ್ 24x7 ಆಗಿರುವಂಥದ್ದು. ಇಲ್ಲಿ 31 ಮಾರ್ಚ್ 2008ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಏಸಿಯಂಟ್ ಒಂದು ಇಲ್ಲಿ ಅಂದರೆ ಏಸಿಯಂಟ್ ನ್ಯೂ ನೆಟ್ವರ್ಕ್ ಅಥವಾ ಪ್ರೈವೇಟ್ ಲಿಮಿಟೆಡ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡ್ರಲ್ಲಿ ಪಬ್ಲಿಕ್ ಟಿವಿಯನ್ನು ನೋಡ್ಬೋದು. ಪಬ್ಲಿಕ್ ಟಿವಿಯು 26 ಜನವರಿ 2012ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇದರ ಒಂದು ಸ್ಥಾಪಕ ಲೋಹಿತ್ ವಾಯ್ ಆಗಿರುವಂಥದ್ದು. ಇಲ್ಲಿ ಆಜ್ ತಕ್ ಅಂತ ಒಂದು TV ಚಾನಲನ್ನು ನೋಡ್ಬೋದು. ಇದು ಡಿಸೆಂಬರ್ 31, 1999ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇಂಡಿಯಾ ಟುಡೇ ಗ್ರೂಪ್ಸ್ ಅಂತ ನೋಡ್ಬೋದು. ಅದೇ ರೀತಿ NDTVಯನ್ನು 24x7 ಯಾವ ರೀತಿ ಅಂದರೆ ಸುವರ್ಣ ನ್ಯೂಸ್ ಇದೆ ಅದೇ ರೀತಿ NDTVಯನ್ನು ನೋಡ್ಬೋದು. ಇದು 2003ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇಲ್ಲಿ NDTV ಒಂದು ಲಿಮಿಟೆಡ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡೋಣ. ಇಲ್ಲಿ ಸ್ಟಾರ್ ನ್ಯೂಸ್ ಅನ್ನು ನೋಡ್ಬೋದು. ಇದು ಫೆಬ್ರವರಿ 1998ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇದನ್ನು ABP ಗ್ರೂಪ್ಸ್ ಆಗಿರುವಂಥದ್ದು ಇದರ ಒಂದು ಸ್ಥಾಪನೆ. ಇಲ್ಲಿ ಈ GTVಯನ್ನು ನೋಡ್ರಿ. ಇದು 2 ಅಕ್ಟೋಬರ್ 1992ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇಲ್ಲಿ ದೂರದರ್ಶನವನ್ನು ನೋಡ್ಬೋದು. 1959ರಲ್ಲಿ ದೂರದರ್ಶನವನ್ನು ಸ್ಥಾಪಿಸಿರುವಂಥದ್ದು. ಇದು ದೂರದರ್ಶನ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸರ್ಕಾರದ ಒಂದು ಭಾರತ ಸರ್ಕಾರದ ಒಂದು ಚಾನೆಲ್ ಆಗಿರುವಂಥದ್ದು. ಅದೇ ರೀತಿ ಇಲ್ಲಿ CNBC ಅಂತ ನೋಡ್ಬೋದು TV ಚಾನೆಲನ್ನು. ಇದು 7 ಡಿಸೆಂಬರ್ 1999ರಂದು ಸ್ಥಾಪನೆಯಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ನ್ಯಾಷನಲ್ ಜಿಯೋಗ್ರಫಿಕಲ್ ಚಾನಲನ್ನು ನೋಡ್ಬೋದು. ಸೆಪ್ಟೆಂಬರ್ 1, 1997ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ಇಲ್ಲಿ ಇನ್ನೊಂದನ್ನು ಲಾಸ್ಟ್ ನೋಡ್ಬೋದು. ಅನಿಮಲ್ ಪ್ಲಾನೆಟ್ ಅಂತ ಇದೆ. ಇಲ್ಲಿ ಅಕ್ಟೋಬರ್ 1, 1991ರಲ್ಲಿ ಈ ಒಂದು TV ಚಾನಲನ್ನು ಸ್ಥಾಪನೆಯಾಗಿರುವಂಥದ್ದು. ಈ ರೀತಿ ನಾವು ಸಂವಹನದಲ್ಲಿ ಒಂದು ಕಮ್ಯುನಿಕೇಷನ್ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಒಂದು ಅಧ್ಯಾಯದಲ್ಲಿ ನೆಕ್ಸ್ಟ್ ಒಂದು ಅಧ್ಯಾಯ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.